ಆಗಿಲ್ಲ ಅಲ್ವಾ? ಸೋಡಿಯಂ ಎಲ್ಲಿ ಪ್ರಿಸರ್ವ್ ಮಾಡ್ತಾರೆ? ಸೀಮೆ ಎಣ್ಣೆ. ಗುಡ್. ಆಯ್ತಾ? ಇದು ನಮ್ಮ 3 ಕಣ್ಣುಗಳನ್ನು ಹೊಂದಿದೆ, ಹೌದಲ್ಲ? 3 ಕಣ್ಣನ್ನು ಹೊಂದಿದೆ. 3 ಕಣ್ಣಲ್ಲಿ ಯಾರು 3 ಕಣ್ಣು ಹೊಂದಿರೋನು? ಶಿವ. ಅವನು ಕಷ್ಟನೆಲ್ಲ ದೂರ ಮಾಡ್ತೀನಿ ಅಂತ 3ನೇ ಕಣ್ಣನ್ನ ಬಿಟ್ಟ. ಯಾಕಂದ್ರೆ ನೀರನ್ನ ಪ್ರೋಕ್ಷಣೆ ಮಾಡ್ದ, 3ನೇ ಕಣ್ಣನ್ನ ಬಿಟ್ಟ. ನಿಜಾನ? ಇಲ್ಲ ಮತ್ತೆ ನಿಜ. ಹಾಗೆ ನಿಂತಿರ್ಬೇಕು. ಮತ್ತೆ ಹೇಗೆ ಬಂತು? ಇದರಲ್ಲಿ ನಾನು ಒಂದು ಮೆಟಲ್ ಹಾಕಿದ್ದೆ. ಯಾವುದು? ಎಸ್, ಸೋಡಿಯಂ ಹಾಕಿದ್ದೆ. ಸೋಡಿಯಂ ಹಾಕಿದಾಗ ಸೋಡಿಯಮ್ಮು ಅಲ್ಲಿ ರಿಯಾಕ್ಟ್ ಆಯ್ತು. But your teacher was sitting that time, you could say, no? So we told her also, and so she was also doing this, and she got me. Speed. One will say speed. ಒಂದು ಪ್ರಾಜೆಕ್ಟ್ ಮಾಡಿರೋದು. ಇದು 3 ಕೆಲಸ ಒಂದೇ ಸ್ಟ್ರೀಮ್ ಲೈನ್ ಸಿಸ್ಟಮ್ ಅಲ್ಲಿ ಮಾಡೋದೆ. ಒಂದು ಸ್ಪ್ರೇಯಿಂಗ್ ವಾಟರ್, ಸೀಡ್ ಡಿಸ್ಪೆನ್ಸಿಂಗ್ ಮತ್ತು ಕೆಲವರು ಇದನ್ನೇ ಅವಲಂಬಿಸಿ ಕೆಲವು ಪವಾಡಗಳನ್ನು ಸೀಡ್ ಡಿಸ್ಪೆನ್ಸ್ ಫಸ್ಟ್ ಫ್ಲೋಯಿಂಗ್ ಸೀಡ್ ಅದಾದ್ಮೇಲೆ ಲೈಕ್ ಕಂಟ್ರೋಲ್ ಮಾಡುವ ಸ್ಪೀಡ್ ನಾನು ಮೀನ್ಸ್ ಅದು ಈಗ ಯೂನಿಫಾರ್ಮ್ ಪ್ಯಾಟರ್ನಲ್ಲಿ ಡ್ರಾಪ್ ಆಗುತ್ತೆ ಸೀಡ್. ಮತ್ತೆ ಲಾಸ್ಟಲ್ಲಿ ಲೆವೆಲರ್ ಥರ ಹಾಕೋಬೋದು. ಇದು ಮೀನ್ಸ್ ಅದು ಸಾಯಿಲ್ ಫ್ಲೋ ಆಗಿರುತ್ತಲ್ವಾ, ಅದನ್ನು ಲೆವೆಲ್ ಮಾಡ್ಕೊಂಡು ಹೋಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಸ್ಪ್ರಿಂಕ್ಲರ್ ಥರ ವರ್ಕ್ ಆಗುತ್ತೆ. ಎಲ್ಲ ಆದಮೇಲೆ ಏನಕ್ಕೆ ಯೂಸ್ ಇದು? ಈಗ ಲೇಬರ್ ಎಫಿಷಿಯನ್ಸಿ, ಆಮೇಲೆ ಈಗ ಫಾರ್ಮಿಂಗಲ್ಲಿ ಲೇಬರ್ ಜಾಸ್ತಿ ಸಿಗಲ್ಲ, ಅದಕ್ಕೆ ಇದು ಮಲ್ಟಿಫಂಕ್ಷನ್ ಟೂಲು ಪ್ರೊಡಕ್ಟಿವಿಟಿನ ಬೂಸ್ಟ್ ಮಾಡುತ್ತೆ. ಹಾಗೆ ನಮಸ್ತೆ ಸರ್. ನಮಸ್ತೆ, ನಾನು ರಾಮ್ ಪ್ರಸಾದ್, ಮುಖ್ಯೋಪಾಧ್ಯಾಯರು ಗೋಪಾಲ ಸ್ವಾಮಿ ಶಿಶುವಿಹಾರ ಪ್ರೌಢಶಾಲೆ ಮೈಸೂರು. ಇಂದು ಹಾಗೂ ನಾಳೆ ನಾವು ನಮ್ಮ ಶಾಲೆಯಲ್ಲಿ ರಾಜ್ಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನನ ಆಯೋಜಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಬೆರಗು 2024 ಎಂಬ ಹೆಸರನ್ನು ಇಟ್ಟಿದ್ದೀವಿ. ಇಲ್ಲಿ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅಂತಂತಂದರೆ ಬೇರೆ ಶಾಲೆಯ ಮಕ್ಕಳಿಗೆ ಕಾಂಪಿಟೇಷನ್ಸ್ಗಳು ನಡೀತಿದ್ದು, ಮಾಡೆಲ್ ಮೇಕಿಂಗ್ ನಡೀತಿದೆ. ಇದರಲ್ಲಿ 100 ವಿದ್ಯಾರ್ಥಿಗಳು ಇಂದು ಭಾಗವಹಿಸಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು 6ನೇ ತರಗತಿಯಿಂದ 10ನೇ ತರಗತಿವರೆಗೆ NEP-ನಲ್ಲಿ ಬರುವಂತಹ ಸುಮಾರು 300 ಮಾದರಿಗಳನ್ನು ತಯಾರಿಸಿದ್ದಾರೆ. ವಸ್ತು ಪ್ರದರ್ಶನದಲ್ಲಿ ತಾವೆಲ್ಲ ಅದನ್ನು ಗಮನಿಸ್ಬೋದು. ಇದಲ್ಲದೆ ಅನೇಕ ಕೊಲಾಬರೇಟ್ಸ್ ಇದ್ದಾರೆ ನಮಗೆ. ಯೂನಿವರ್ಸಿಟಿ ಆಫ್ ಮೈಸೂರು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಜೀನೋಮಿಕ್ಸ್ ಆಗಿರ್ಬೋದು, ಜೆನೆಟಿಕ್ಸ್ ಆ್ಯಂಡ್ ಜೀನೋಮಿಕ್ಸ್ ಆಗಿರ್ಬೋದು, ಹಲವಾರು ಡಿಪಾರ್ಟ್ಮೆಂಟ್ಗಳು ನಮ್ಮ ಜೊತೆ ಬಂದು ಅವರ ಮಾದರಿಗಳನ್ನು ಪ್ರದರ್ಶಿಸ್ತಾ ಇದ್ದಾರೆ. ಇದಲ್ಲದೆ ನಮಗೆ 4 ಅವಧಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅನೇಕ ವಿಜ್ಞಾನ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಸೈನ್ಸ್ ಬಿಹೈಂಡ್ ಮಿರಾಕಲ್ ಶನಿವಾರ ಇವತ್ತು ಮಧ್ಯಾಹ್ನ 2 ಗಂಟೆಗೆ ನಡೆಯುತ್ತೆ. ಇನ್ನು ರಾತ್ರಿ 7 ಗಂಟೆಯಿಂದ 8:30 ಒಳಗೆ
ಸ್ಕೈ ವಾಚಿಂಗ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿರ್ತೀವಿ. ಸೈನ್ಸ್ ಬಿಹೈಂಡ್ ಮಿರಾಕಲ್ಸ್ನ ಶ್ರೀ ಎಂ ಭವಾನಿ ಶಂಕರ್ ಅವರು ರಿಸೋರ್ಸ್ ಪರ್ಸನ್ ಅವರು ನಡೆಸ್ಕೊಡ್ತಾ ಇದ್ದರೆ, ಸ್ಕೈ ವಾಚಿಂಗ್ ಪ್ರೋಗ್ರಾಮ್ನ ಡಾಕ್ಟರ್ ಎಸ್.ಎನ್. ಪ್ರಸಾದ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ನಾಳೆ ಕಾರ್ಯಕ್ರಮಗಳು ಈ ರೀತಿ ಇರುತ್ತೆ. ಬೆಳಗ್ಗೆ 10 ಗಂಟೆಗೆ ಡ್ರೋನ್ ಶೋ ಇರುತ್ತೆ. ಅದಾದ ನಂತರ ಎಕ್ಸ್ಪೆರಿಮೆಂಟ್ಸ್ ಆನ್ ಬೇಸಿಕ್ ಸೈನ್ಸ್ ಆ್ಯಂಡ್ ಸ್ಪೇಸ್ ಸೈನ್ಸ್ ಇರುತ್ತೆ. ಟಿ ವಿ ಹೇಗೆ ಕೆಲಸ ಮಾಡುತ್ತೆ, ಸ್ಯಾಟಿಲೈಟ್ಸ್ಗಳ ಜೊತೆ ಯಾವ ರೀತಿ ಲಿಂಕನ್ನು ಹೊಂದಿದೆ, ರೇಡಿಯೋ ಹೇಗೆ ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಎಲ್ಲ ಅನೇಕ ಕಾರ್ಯಕ್ರಮಗಳು ನಡೀತಿದೆ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಮೈಸೂರಿನ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಪರವಾಗಿ, ಅಂದರೆ ಮಹಾರಾಜ ಎಜುಕೇಷನ್ ಟ್ರಸ್ಟ್ ಮತ್ತು ಗೋಪಾಲ್ ಸ್ವಾಮಿ ಶಿಶುವಿಹಾರ ಇವೆರಡರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲ ನಾಗರಿಕರು ತಮ್ಮ ಮಕ್ಕಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು. ಇದರ ಪ್ರಾಮುಖ್ಯತೆ ಏನು ಅಂತಂತಂದರೆ, 6ನೇ ತರಗತಿಯಿಂದ 10ನೇ ತರಗತಿವರೆಗಿರುವಂತಹ ಎಲ್ಲ ವಿಜ್ಞಾನ ಮಾದರಿಗಳು ಸಹ ಏನಾಗ್ತಿದೆ, ನಮ್ಮ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನ ಆಗ್ತಿದೆ. ಹಾಗಾಗಿ ಇದು ಮಕ್ಕಳಿಗೆ ಸದಾವಕಾಶ. ಎಲ್ಲರೂ ಬನ್ನಿ ಅಂತ ಈ ಮೂಲಕ ನಮ್ಮ ಸಂಸ್ಥೆಯ ಪರವಾಗಿ ನಾನು ಆಹ್ವಾನ ನೀಡ್ತಿದ್ದೇನೆ. ವಂದನೆಗಳು. ಥ್ಯಾಂಕ್ ಯು.